ಡಿ ಕೆ ಶಿವಕುಮಾರ್ ಅವ್ರು ಕರೆದ್ರಂತೆ ನಿಮ್ಮನ್ನು ಕಾಂಗ್ರೆಸ್ಸಿಗೆ ಬಂದುಬಿಡಿ ಅಂತ, ಹೌದಾ? ಎಲ್ಲರೂ ಕರೆದ್ರು. ನನ್ನ ಮನೆಗೆ 4-5 ಜನ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನದೇ ಒಬ್ಬ ಆತ್ಮೀಯ, ಅವರು ನನ್ನಿಂದ ಬಿಟ್ಟು ಹೋಗಿ MLA ಆಗಿದ್ದಾರೆ ಅಂಥವರು ಎಲ್ಲರೂ ಬಂದರು. ನಾನು ಅದಕ್ಕೆ ಬೇಕಾಗಿಯೇ ಮರುದಿವಸ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿದ್ದೆ. ಎಲ್ಲರೂ ನಾನು ಪ್ರೆಸ್ಸಿಗೆ ಹೋಗುವಂಥ ಅಂದಾಜು ಇರಲಿಲ್ಲ. ಏನಂತ ಕರೆದ್ರು ಸರ್? ಸರ್, ನನಗೆ ಬೇರೆ ಬೇರೆ ಸಂಗತಿಗಳು ಡಿ ಕೆ ಅವ್ರನ್ನಂತಲ್ಲ, ಬಾಕಿ ಕಾಂಗ್ರೆಸ್ನವ್ರು ಹೇಳಿದ್ರು, ನೀವು ಏನು ಬೇಡ, ಒಂದು 4 ಪ್ಯಾಂಟು ಶರ್ಟ್ ಇಟ್ಕೊಂಡು ಬನ್ನಿ, ಇನ್ನು ಹೊಲ್ಸೋಕ್ಕೆ ಟೈಮ್ ಇಲ್ಲ, ಬಾಕಿ ಏನೂ ತರೋದು ಬೇಡ, ನೀವು ಬಟ್ಟೆ ಮೇಲೆ ಬಂದುಬಿಡಿ, ಆ ಬಟ್ಟೆ ಅದನ್ನು ಮಾತ್ರ ಬನ್ನಿ ಕಾಂಗ್ರೆಸ್. ನಾನು ಹೇಳಿದೆ, ನನಗೆ ಖಂಡಿತವಾಗಿ ನಾನು ಯಾವುದೇ ಪಕ್ಷಾಂತರ ಮಾಡೋದಿಲ್ಲ. ರಾಜಕೀಯ ಬಿಟ್ಟು ಬೇಕಾದ್ರೆ ರಾಜಕೀಯ ಬಿಟ್ಟು ನಾನು ಅದರಿಂದ ದೂರ ಉಳಿತೇನೆ. ಆದರೆ ಇಷ್ಟೆಲ್ಲ ಕೊಟ್ಟ ಪಕ್ಷಕ್ಕೆ ಎಷ್ಟೆಷ್ಟೋ ಜನ ದೊಡ್ಡವರು ಹೋಗಿ ಅಲ್ಲಿ ಅದು ಮಾಡಿರ್ಬೋದು. ಆದರೆ ಬೇರೆಯವರಿಗೆ ನನಗೆ ಸ್ವಲ್ಪ ಡಿಫರೆನ್ಸ್ ಇದೆ, ನನಗೆ ಒಂದು ಕಮಿಟ್ಮೆಂಟ್ ಅಂತಿದೆ. ಆದ ಕಾರಣ ನಂದು ಏನಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಬರಲ್ಲ ಸರ್, ನೀವು ನಿಮ್ಮ ಕೆಲಸ ಮಾಡಿ. ಇಲ್ಲ ಮತ್ತು ಒತ್ತಾಯ ಮಾಡಿದ್ರು, ಇನ್ನೂ ಒಂದು ದಿವಸ ಟೈಮ್ ಕೊಡ್ತೇನೆ ಅಂತ. ನನಗೆ ಮತ್ತು ಆಯಿತು, ತುಂಬ ನಮ್ಮ ಮಿತ್ರರು ಮತ್ತೆ ಕೇಳ್ತಾರೆ ಅಂತ ನಾನು ಹಾಗೆ ನೆಕ್ಸ್ಟ್ ಡೇ ಮೀಟಿಂಗ್ ಕರೆದು ಹೇಳಿಬಿಟ್ಟೆ, ನಾನು ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ, ನಾನು ಭಾರತೀಯ ಜನತಾ ಪಾರ್ಟಿ ಇದ್ದಷ್ಟು ಇರ್ತೀನಿ, ಅಸಮಾಧಾನ ಅಥವಾ ಬೇಡವೇ ಬೇಡ ಅಂತ ಹೇಳಿದರೆ ಬಿಟ್ಟುಬಿಡ್ತೀನಿ ರಾಜಕೀಯ, ಅದನ್ನು ಹೊರತುಪಡಿಸಿ ಇನ್ನೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡೋದಿಲ್ಲ ಅಂತ ಹೇಳಿದೆ. ಆಯ್ತು, 2 ವರ್ಷದ ಹಿಂದೆ ನಡೆದಿದ್ದೆಲ್ಲ. ಹೌದು, ಅದಾದಮೇಲೆ ಇಷ್ಟೆಲ್ಲ ಆಯ್ತಲ್ಲ, ನಿಮ್ಮ ಪಕ್ಷದಲ್ಲಿ ಇದೆಲ್ಲ ಆಗ್ತಿದೆಯಲ್ಲ, ಇದು ನೋಡಿದಾಗ ಯಾವ ಥರ ಅನ್ಸುತ್ತೆ? ಹೋಗ್ಬಿಟ್ಟಿದ್ರೆ ಆಗ್ತಿತ್ತಪ್ಪ ಕಾಂಗ್ರೆಸ್ಸಿಗೆ. ಸರ್, ನಾನು ಆಡಳಿತ ಪಕ್ಷದಲ್ಲಿ ಇರ್ತಾ ಇದ್ದೆ. ಸರ್, ನಾನು ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಆಡಳಿತ ಪಕ್ಷಕ್ಕೆ ಹೋಗ್ತೇನೆ ಅಂತಲ್ಲ, ಈ ರೀತಿ ರಾಜಕೀಯ ಬೇಡ ಅಂತ ಏನು ನನ್ನ ಮನಸ್ಸಲ್ಲಿತ್ತು, ಅದು ನನಗೆ ಈಗೂ ಕೂಡ ಅನ್ನಿಸ್ತದೆ. ಯಾಕೆ ನನ್ನ ಪಾರ್ಟಿ ನನಗೆ ಗೊತ್ತಿದೆ. ನಾನು ವಾಜಪೇಯಿಯವರು ಪುತ್ತೂರಿಗೆ ಬಂದಾಗ ನಾನು ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿದ್ದೆ. ನಾನು ಸರ್ಕಾರಿ ವಕೀಲಾಗಿದ್ದೆ. 1980ರಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಗಿನ್ ಆದ ಕೂಡಲೇ ನನ್ನ ಊರಿನ ಹುಡುಗರೆಲ್ಲ ಹೇಳಿದರು, ನೀವೇನು ಸರ್ ಗೌರ್ಮೆಂಟ್ ಉದ್ಯೋಗದಲ್ಲಿ ಬನ್ನಿ ಇಲ್ಲಿ BJP ಅಧ್ಯಕ್ಷರಾಗಿ ಅಂತ. ಅಲ್ಲಿ ಬಂದಾಗ ನನ್ನಲ್ಲಿ ಒಂದೇ ಒಂದು ಕೇಸ್ ಫೈಲ್ ಇರಲಿಲ್ಲ. ನನ್ನ ಪಾರ್ಟಿಯವರೆಲ್ಲ ನನಗೆ ಫೈಲ್ ಕೊಟ್ಟು ವಕಾಲತ್ತು ಮಾಡಿಸಿದ್ರು, ಪಾರ್ಟಿ ಅಧ್ಯಕ್ಷನೂ ಮಾಡಿಸಿದ್ರು. ಅಲ್ಲಿಂದ ಪುತ್ತೂರಿನಲ್ಲಿ ಸೀಟು ಕೊಟ್ಟರು. ಆಮೇಲೆ MLAಗೆ ನನ್ನ ಅದು ರಿಸರ್ವ್ಡ್ ಇವತ್ತು ಕೂಡ. ಇಂಥದ್ದೆಲ್ಲ ಇಷ್ಟೆಲ್ಲ ಕೊಟ್ಟಂಥ ಒಂದು ಪಾರ್ಟಿಯನ್ನು ನಾನು ಏಕಾಏಕಿ ಯಾವುದೋ ಸ್ಥಾನ ಸಿಗ್ತದೆ, ಈಗ ಅಲ್ಲಿರ್ತಿದ್ದೆ, ಅಲ್ಲಿರೋದಕ್ಕಿಂತ ಇಲ್ಲಿಯೇ ಸಂತೋಷ ಸರ್. ಆದರೆ ಈ ಜಗಳ ನೋಡಿಕೊಂಡಲ್ಲ, ಈ ಜಗಳ ಇಲ್ಲ ಇದ್ದರೆ ಇಲ್ಲಿರೋದೇ ಸಂತೋಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.